ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಗೂಳಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಯಾಕಂದ್ರೆ ಭಾಳ ಕಿರಿಕಿರಿ ಮಾಡಾಕತ್ತಾನ. ಅದಕ್ಕೆ ಇಲ್ಲೇ ಹೊರಗೆ ನಿಲ್ಸೇನಿ. ಬರ್ರಿ ಹೋಗೋಣ. ಯಾಕಂದ್ರೆ ಇವತ್ತು ಅವನಿಗೆ 4ನೇ ಸೂಜಿ ಮಾಡಿಸೋ ಸಮಯ. ಅದಕ್ಕೆ ಕರ್ಕೊಂಡೋಗಿ ಏನಿಲ್ಲ, ಇವತ್ತು ಅವಂದು 4ನೇ ಸರ್ವಿಸ್ ಐತಿ. ಅದಕ್ಕೆ ಕರ್ಕೊಂಡು ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ಅದು ಸರ್ವಿಸ್ ಚಾರ್ಜ್ ಎಷ್ಟಾಕೈತಿ, ಅದನ್ನು ಸರ್ವಿಸ್ ಹೆಂಗೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಅದರ ಪ್ರೊಸೀಜರ್ ಏನು ಎಲ್ಲನೂ ತಿಳ್ಕೊಂಡು ಬರೋಣ. ಬರ್ರಿ ನೋಡೋಣ. ನೋಡ್ರಿ, ನನಗೆ ಈ ಗಾಡಿನ ಯಾಕೆ ತಗೊಂಡೆ ಅಂತ ಒಂದು ದಿನನೂ ಅನಿಸ್ತಿಲ್ಲ. ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ಯಾಕಂದ್ರೆ ಏನು ಬೇಕು ಏನು ಬೇಡ ಅಂತ ಎಲ್ಲ ಗೊತ್ತಾಗೈತಿ ಈ ಗಾಡಿ ಒಳಗೆ. ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಟೈಮ್ ಟು ಟೈಮ್ ಸರ್ವಿಸ್ ಆಕೈತಿ. ಈ ಗಾಡಿ ಮೇಲೆ ಕುತ್ಕೊಂಡು ಹೊಂಟ್ರೆ ಏನೋ ಒಂದು ಖುಷಿ. ಯಾಕಂದ್ರೆ ಸ್ವಂತ ದುಡಿಮೆ, ಸ್ವಂತ ದುಡ್ಡಿನೊಳಗೆ ಗಾಡಿ ತಗೊಂಡಿದ್ದಿದೆ. ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲ ಪೇ. ಮನ್ಯಾಗನೂ ಸಪೋರ್ಟ್ ಮಾಡ್ರ, ಇಲ್ಲ ಅನ್ನಂಗಿಲ್ಲ. ಅವ್ರಿಲ್ಲ ಅಂದಿದ್ನಪ್ಪ ಅಂದ್ರೆ ನಾನು ಈ ಗಾಡಿ ತಗೋಳಕ್ಕೆ ಕಷ್ಟ ಆಕಿತ್ತು. ಎಲ್ಲರೂ ಸಪೋರ್ಟ್ ಮಾಡ್ರ. ಹಂಗೆ ನೀವು ಮಾಡಕತ್ತೀರಿ, ಹಂಗೆ ಹೊಸ ಬಳಗನ ಆಗಲಿ ಅಂತಂದು ನಾನು ನಿಮ್ಮನ್ನು ಕೇಳ್ಕೊತಾನೆ. ಹಾವೇರಿಗೆ ಆಲ್ಮೋಸ್ಟ್ ಎಂಟ್ರ್ ಆದ್ವಿ. ಇನ್ನೇನು ನಂದು ಒಂದು ಪಾರ್ಸಲ್ ಐತಿ. ಹಂಗೆ ತಗೊಂಡು ಶೋರೂಮ್ಗೆ ಹೋಗಿ ನಿಮ್ಗೆ ನಮ್ಮ ಗೂಳಿ ಸರ್ವಿಸ್ನ ಹೆಂಗೆ ಮಾಡ್ತಾರೆ ಏನು ಅನ್ನೋದು ಎಲ್ಲನೂ ತೋರಿಸ್ತೀನಿ. ಬರ್ರಿ ಹೋಗೋಣ. सब क्या देखना पड़ रहा है? अच्छा है मैं अंधा हूँ. ಪಾರ್ಸಲ್ ಐತೆ ಅಂದೆಲ್ಲ ಅವನಿಗೆ ಕಾಲ್ ಮಾಡೋಣ, ಎಲ್ಲದನ ಅಂತಂದು ಕೇಳಿ ಮುಂದೆ ಹೋಗೋಣ. ಯಾಕಂದ್ರೆ ಅವ ಮತ್ತು ಬೇರೆ ಕಡೆ ಇದ್ರೆ ನಮಗೂ ಲೇಟ್ ಆಗುತ್ತೆ ಸರ್ವಿಸ್ ಮಾಡ್ಸೋಕೆ. ಹಾಗಾಗಿ ಅದಕ್ಕೆ ಒಮ್ಮೆ ಫೋನ್ ಮಾಡಿ ಕೇಳೋಣ. ಫೋನ್ ಮಾಡಕತ್ತಾನೆ, ಫೋನ್ ಎತ್ತವಲ್ಲವ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡೋಣ, ಇನ್ನೊಂದು 2 ಸರಿ ಟ್ರೈ ಮಾಡೋಣ. ಹಲೋ, ಎಲ್ಲಿದೆಯಣ್ಣ? ಹಲೋ, ನಾನು ಹಾವೇರಿಯಾಗಿದ್ದಣ್ಣ. ಇದು ಸಿದ್ದಪ್ಪ ಸರ್ಕಲ್ ಐತಲ್ಲ, ಅಲ್ಲಿದ್ದೆ ನಾನು. ನೀ ಎಲ್ಲಿದೆ? ಹಾ, ಗ್ರೀನ್ ಗೋಡ್ಗೆ ಬರ್ಬೇಕ. ನೀ ಅಲ್ಲಿದೆಯಣ್ಣ? ಹಾ ಸರಿ, ಲೇಟ್ ಆಗತ್ತಣ್ಣ, ನಂದು ಕೆಲಸ ಐತಿ ಬೇರೆ ಕಡೆ. ಸರಿ. ಇಲ್ಲ, ಇಲ್ಲೇ ಫ್ಲಿಪ್ಕಾರ್ಟ್ ಹಬ್ಬಿಗೆ ಬರ್ರಿ ಅಂತಂದು ಹೇಳಿದ್ರು. ಹಂಗಾಗಿ ಅಲ್ಲಿಗೆ ಹೊಂಟಾನೆ. ತಗೊಂಡು ಹಂಗೆ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಬರೋಣ. ಆಲ್ಮೋಸ್ಟ್ ಬಂದವಿ, ಹಾವೇರಿಗೆ ಬಂದಾನೆ. ಪಾರ್ಸಲ್ ಇಸ್ಕೊಂಡು ಹಂಗೆ ಹೋಗಿ ಗಾಡಿ ಸರ್ವಿಸ್ಗಳು ಮಾಡಿಸ್ಕೊಂಡು ಬರೋಣ. ಇನ್ನೇನು ಇರೋದಾನೆ ಇಲ್ಲೇ ಗ್ರೀನ್ ಕೋಟ್ ಹೋಟೆಲ್ ಪಕ್ಕ ಇರೋದು. ಅದು ಫ್ಲಿಪ್ಕಾರ್ಟ್ ಹಬ್ಬ. ಬಂದೆ, ನೋಡ್ಬೇಕು ಏನಂತ ನನಗೆ ಬಂದಾನೆ. ನೋಡೋಣ ಅಂದ್ರೆ ಚಲೋ ಆಕತಿ, ತಗೊಂಡು ಹೋಗೋಣ. ನೋಡೋಣ. ಅಣ್ಣ, ಒಂದು ಆರ್ಡ್ರ್ ಇತ್ತಲ್ಲಣ್ಣ, ಕೆರ್ಮತ್ತಳಿದೆ. ಬರೀ ಇಂಥದೆಯ ಬಾ ಏನ ಇಲ್ಲಿ ಬಾ ಹಬ್ಬಿಗೆ ಇಲ್ಲೇ ಇರ್ತಾನೆ ಅಂತಂದು ಹೇಳಿದ ಅಣ್ಣ. ಕಂಡೋಣ ಫೈನಲಿ ನಾನು ಆರ್ಡರ್ ಬಂತು, ತಗೊಂಡೆ. ಈಗ ವಾಪಸ್ ಶೋರೂಮ್ ಹೋಗೋಣ. ಶೋರೂಮ್ಗೆ ಹೋಗಿ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಬರೋಣ. ಒಂದೂವರೆಗೆ ಬರ್ತೇನೆ ಅಂತ ಹೇಳಿದ್ರು. ಹಂಗಾಗಿ ವೇಟ್ ಮಾಡಿದೆ ಸ್ವಲ್ಪ ನಾನು. ಇವ್ರು ಬರ್ಲಿಲ್ಲ, ಹಂಗಾಗಿ ನಾನು ಹಬ್ಬಿಗೆ ಬಂದು ತಗೊಂಡು ವಾಪಸ್ ಹೊಂಟಾನೀಗ. ಅದು ಫಸ್ಟ್ ವೈರ್ಡ್ ಮೈಕ್ ಯೂಸ್ ಮಾಡ್ತಿದ್ದೆ ನಾನು. ಇದು ಬಾಳ ತೊಂದ್ರೆ ಆಕೈತಿ ನನಗ. ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು. ಸಾರಿ 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 ಅದ್ರ ಸಂಬಂಧನ ಬಾಳ ತೊಂದ್ರೆ ಆಕಿತ್ತು. ಹಂಗಾಗಿ ಆರ್ಡರ್ ಮಾಡಿದ್ದೆ ಒಂದು ಮೈಕ್. ನೋಡ್ಬೇಕು, ಅದನ್ನ ಟೆಸ್ಟ್ ಮಾಡ್ತೇನೆ. ಅವಾಗ ಟೆಸ್ಟ್ ಮಾಡಿ ಚೆಕ್ ಮಾಡಿ ನೋಡ್ಬೇಕು ಹೆಂಗ್ ಬರುತ್ತ ವಾಯ್ಸು,
ಕ್ಲಿಯರ್ ಬರುತ್ತಾ ಅಥವಾ ಹಂಗ ನಡೆಯುತ್ತಾ ಏನ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲಿಂಗ್ ಐತಿ, ಆಗತ್ತ ನಾ ಇಲ್ವಾ ನೋಡೋಣ, ಚೆಕ್ ಮಾಡ್ಬೇಕಿನ್ನ ಅದನ್ನ. ಆಲ್ಮೋಸ್ಟ್ ಶೋರೂಮ್ ಹತ್ರ ಬಂದಾನೆ ಈಗ. ಏನೆಲ್ಲ ಇಲ್ಲೇ ಶೋರೂಮ್ನಾಗ ಚೆಕ್ ಮಾಡ್ತಾನೆ ಗಾಡಿ ಸರ್ವಿಸ್ ಬಿಟ್ಟು. ಚೆನ್ನಾಗ್ ಬಂದಪ್ಪ ಅಂದ್ರೆ ಯೂಸ್ ಮಾಡ್ತಾನೆ, ಇಲ್ಲ ಅನ್ನಪ್ಪ ಅಂದ್ರೆ ರಿಟರ್ನ್ ಮಾಡ. ಗಾಡಿ ಹಚ್ಬೇಕು, ಗಾಡಿ ಹಚ್ಚಿ ನೋಡ್ಬೇಕು. ಗಾಡಿ ನೋಡ್ಬೋದು, ಗಾಡಿನ ಹಚ್ಚಾರ. ಇನ್ನೇನದು ಎಲ್ಲಾ ಗಾಡಿ ಆಗ್ಬೇಕ. ಜಾಬ್ ಕಾರ್ಡ್ ಓಪನ್ ಮಾಡ್ಬೇಕು. ಜಾಬ್ ಕಾರ್ಡ್ ಓಪನ್ ಮಾಡಿದ ಮೇಲೆ ನಮ್ ಗಾಡಿ ತಗೊಂತಾರ ಒಳಗ. ತಗೊಂಡ ಮೇಲೆ ಒಳಗ ವಾಶ್ ಮಾಡತಾರ. ವಾಶ್ ಇವಾಗ ಒಳಗೆ ತಂದು ಹಚ್ಕೊಂಡ್ರ, ಜಾಬ್ ಕಾರ್ಡು ಓಪನ್ ಮಾಡ್ಯಾರ. ಈಗ ಇನ್ನೊಂದು ಗಾಡಿ ನೋಡಾಕತ್ತಾರ, ಅದು ಸ್ಪ್ಲೆಂಡರ್ ಏನ ಜಾಬ್ ಕಾರ್ಡ್ ಓಪನ್ ಮಾಡ್ಬೇಕಂತ. ಅದನ್ನು ಓಪನ್ ಮಾಡಿ ನೋಡಿ ಮೇಲೆ ಹೋಗೋದು, ಟೆಸ್ಟರ್ ತೊಗೊಂಡು ಹೋಗ್ತಾರ. ಆಮೇಲೆ ಈಗ ವಾಷಿಂಗ್ ಮಾಡಕತ್ತಾರ. ವಾಷಿಂಗ್ ಮಾಡೋದು ನೋಡ್ಬೋದು, ಕ್ಲಿಯರಾಗಿ ವಾಟರ್ ವಾಶ್ ಮಾಡಕತ್ತಾರ. ಫೈನಲಿ ನನ್ನ ಚಿನ್ನಾಗೆ ಸ್ನಾನ ಫುಲ್ಲು ನಕ್ಕನ್. 200 ರೂಪಾಯಿ ಸ್ನಾನ ನಮ್ಮ ಚಿನ್ನಾಗೆ. ನಕ್ಕನ್ ಸೆಕ್ಸಿಯಾಗಿ ಕಾಣಿಸ್ಬೇಕಲ್ವ ನನ್ನ ಚಿನ್ನ, ಅದಕ್ಕೆ ಫುಲ್ಲು ನಕ್ಕನ್ ಆಸಿಡ್ ವಾಶು. ನೋಡ್ರಿ ರ್ಯಾಂಪ್ ಗೇರ್ಸ್ಯಾರ, ರ್ಯಾಂಪ್ನ ಅಲೋಕೇಟ್ ಮಾಡ್ಯಾರ. ಇಂಜಿನ್ ಬಿಚ್ಚಾರ. ಈಗ ಆಯಿಲ್ ಹಾಕಕತ್ತಾರ. ವಾಪಸ್ ಟಾಪ್ ಓರಿಂಗ್ ಏನೋ ಹೋಗೈತಂತ ಅದನ್ನೊಂದು ಹಾಕಕತ್ತಾರ. ವಾಪಸ್ ಏರ್ ಫಿಲ್ಟ್ರ್ ಅದನ್ನೆಲ್ಲ ಹಾಕಕತ್ತಾರ. ಗಾಡಿ ಎಲ್ಲ ಮುಗೀತು, ಸರ್ವಿಸ್ ಎಲ್ಲ ಮುಗೀತ. ಒಂದು 5 ತಿಂಗಳದಾಗ 4 ಸರ್ವಿಸ್ ಕ್ಲಿಯರ್ ಗಾಡಿದೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಮುಗಿಸ್ಕೊಂಡು ಸ್ವಲ್ಪ ಮಾರ್ಕೆಟ್ ಹೋಗೋದೈತಿ. ಮಾರ್ಕೆಟ್ಗೆ ಹೋಗಿ ತಗೊಂಡು ಆ ಕಡೆ ಹೋಗೋದು, ರೂಮ್ ಕಡೆ. ಬಿಲ್ ಎಷ್ಟಾಗೈತಿ ಅಂತ ಆಮೇಲೆ ಹೇಳ್ತಾನೆ, ತೋರಿಸ್ತಾನೆ, ಸೈಡ್ ಹಾಕ್ತಾನೆ. ನೋಡಂತ್ರಿ ಹೆಂಗ ಎಷ್ಟು ಬಿಲ್ ಮಾಡ್ಯಾರ ನಮ್ಮ ಹೀರೋ ಶೋರೂಮ್ನವ್ರ. ನಮ್ಮ ಹೀರೋ ಕಂಪ್ನಿಯವ್ರು ಹೆಂಗನಪ್ಪ ಅಂದ್ರೆ ಸ್ವಲ್ಪ ಲೇಟ್ ಮಾಡ್ತಾರಪ್ಪ. ಸರ್ವಿಸ್ಗಳೆಲ್ಲ ಬೇಗ ಬೇಗ ಮಾಡಲ್ಲ, ಸ್ವಲ್ಪ ಭಾಳ ಲೇಟ್. ಹಂಗಾಗಿ ವೇಟ್ ಮಾಡ್ಬೇಕಾಕತಿ, ಸ್ವಲ್ಪ ಕುತ್ಕೊಂಡು ವೇಟ್ ಮಾಡ್ಬೇಕಾಕತಿ. ಮಾಡಲ್ಲಿ ಮಟ್ಟ ಕೂತ್ಕೊಂಡು ಎಷ್ಟು 3 ಗಂಟೆಗೆ ಬಂದಿದ್ದಾರೆ. ಈಗ ನೋಡ್ರಿ 6:30, ಹೆಚ್ಚು ಕಡಿಮೆ 6:30 ಟೈಮ್ ಆಯ್ತು. ಇವಾಗ ಗಾಡಿ ಹೊರಗೆ ಬಿಟ್ರೆ ಜಾಸ್ತಿ ಮಾಡಕ್ ಆಗಿಲ್ಲ ಒಳಗ. ಯಾಕಂದಪ್ಪ ಅಂದ್ರ ಶೋರೂಮ್ ಒಳಗ ವಿಡಿಯೋ ಫೋಟೋಕ್ಕ ಅಲಾವಿಲ್ಲ, ಹಂಗಾಗಿ ವಿಡಿಯೋ ಮಾಡಕ್ ಆಗಲ್ಲ. ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡೇನೆ, ಜಾಸ್ತಿ ಏನ್ ಮಾಡಕ್ ಆಗಿಲ್ಲ. ಪೂರ್ತಿ ಆಲ್ಮೋಸ್ಟ್ ಸರ್ವಿಸ್ ಎಲ್ಲ ಕವರ್ ಆಗೈತಿ. ಸರ್ವಿಸ್, ವಾಟರ್ ವಾಶ್, ವಿಡಿಯೋನ ರೆಕಾರ್ಡ್ ಮಾಡಂಗಿಲ್ಲ, ಹಂಗಾಗಿ ಮಾಡೇನಿ ನಾನು. ನೀನು ಬಂದ್ವಿ, ಬಸ್ ಸ್ಟ್ಯಾಂಡ್ ಬಂದೆ. ಅಣ್ಣ ಎಲ್ಲೇ ಅದಾನಂತ ಬಸ್ ಸ್ಟ್ಯಾಂಡಾಗ, ಫೋನ್ ಮಾಡ್ಬೇಕು. ಏನಿಲ್ಲ, ಫ್ರೀ ಸರ್ವಿಸ್ ಇರೋದ್ರಿಂದ 6 ಸರ್ವಿಸ್ ಫ್ರೀ ಸರ್ವಿಸ್ ಕೊಟ್ಟಾರ ಹೊಸ ಗಾಡಿ ಜೊತೆಗೆ. ಹಾಗಾಗಿ ಬಿಲ್ ಸೈಡ್ ಹಾಕ್ತಾ ನೋಡ್ರಿ. ಅದು 900 ರೂಪಾಯಿ ಆಗೈತಿ ಬಿಲ್. 890 ರೂಪಾಯಿ ಆಗೈತಿ ಬಿಲ್. ನೋಡ್ಬೋದು, ಫ್ರೀ ಸರ್ವಿಸ್ ಆಗಿರೋದ್ರಿಂದ ಇಷ್ಟಾಗೈತಿ ಚಾರ್ಜ್. ಸಾಮಾನ ತಗೊಳ್ಬೋದು, ಸಾಮಾನ ತಗೊಂಡು ಹೋಗ್ಬೇಕು. ಸಿಗ್ನಲ್ ಹತ್ರ ಇರ್ಬೋದು ಮೋಸ್ಟ್ಲಿ, ಹೇಳಕ್ಕಾಗಲ್ಲ. ಫೋನ್ ಮಾಡ್ಬೇಕು ಇವಾಗ. ನೋಡೋಣ, ಕೇಳೋಣ ಎಲ್ಲದಾನ ಏನಂತಂದು. ಫೋನ್ ಮಾಡ್ತಾನೆ, ಫೋನ್ ಮಾಡಿ ಎಲ್ಲದಾನ ಕೇಳ್ಕೊಂಡು ಫೋನ್ ಪಿಕ್ ಮಾಡ್ತಿಲ್ಲ. ನೋಡೋಣ, ಇನ್ನೂ ಮಸ್ತೇನೆ. ಏನ ಹೋಟೆಲ್ನಾಗ ಅದಾನಂತ, ಚಹಾ ಕುಡಿಯಕತ್ತಾನಂತ. ಹೋಗಿ ನಾವು ಚಹಾ ಕುಡ್ದು ಹಂಗ ಅವ್ನ್ ಕರ್ಕೊಂಡ್ ಆ ಕಡೆ ಹೋಗೋಣ. ಹೋಟೆಲ್ನಾಗ ಅದ. ಅಯ್ಯೋ
ಕರ್ಕೊಂಡು ಹೋಗೋಣ. ಈ ಹೋಟೆಲ್ ಬ್ರಾಹ್ಮಿ ಎಲ್ಲದನ ನೋಡ್ಬೇಕ. ಕಾಣಬಹುದು ಇಲ್ಲೇ. ಏನಿಲ್ಲ, ಇವತ್ತ ಚಿಕನ್ ಹೊಂಬ್ಕೊಂಡೇವಿ. ಹಂಗಾಗಿ ನಮ್ಮ ಅಣ್ಣಾರ್ ಹೋಗ್ಯಾರ ಈಗ ಮುಂದಕ್ಕ. ಚಾ ಕುಡಿದ್ವಿ, ಚಾ ಕುಡಿದ್ ಬಂದಾರ ಈಗ. ಇಲ್ಲ ಮುಂದ ಅದಾರ ಅವ್ರ ಕರ್ಕೊಂಡ ಹಂಗೆ ರೂಮ್ಗೆ ಹೋಗಿ ಮಾಡ್ಕೊಂಡು ಊಟ ಮಾಡ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಹೆಂಗ ಅನಿಸ್ತು, ಏನು ಅನಿಸ್ತು ಕಾಮೆಂಟ್ ಮಾಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಓಕೆ, ಬಾಯ್ ಫ್ರೆಂಡ್ಸ್. ನಮ್ಮ ಅಣ್ಣ ನೋಡ್ರಿ ಇಲ್ಲಿ ತೊಗೊಂಡಾನೆ, ಅಡಿಕೆ ತೊಗೊಂಡಾನೆ, ಮತ್ತೇನ್ ಬೇಕು? ಕೊಬ್ಬರಿ ಸುಸ್ಲ ತೊಗೊಂಡಾನೆ, ಮತ್ತೇನ್ ಬೇಕು? ಚಿಕನ್ ತೊಗೊಂತಾನೆ, ತಗೊಂಡಿ 2.5 kg ತೊಗೊಂತಾನೆ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ತಮ್ಮಂದ್ರ SSLC ರಿಸಲ್ಟ್ ಸಂಬಂಧ ನಾವು ಇವತ್ತ ಅತ್ಯಂತ ಹೈ ಲೆವೆಲ್ ಆದಂತ ಒಂದು ಭೋಜನ ಕೂಟವನ್ನು ಏರ್ಪಡಿಸ್ತಿದ್ದೇವೆ. ಅದಕ್ಕೆ ಮುಂಜಾಗ್ರತೆಯಾಗಿ ನಮ್ಮ ಹಾವೇರಿ ಭಾಷೆನ ಮಾತಾಡ ನಡೆದೈತೆ. ಸಿಪ್ ಆಗಿ ಹೇಳ್ಬೇಕಂದ್ರ ನಾನು ಈ ಅಡಿಗೆ ಮಾಡಾಕ ಮೇನ್ ಕಾರಣನ ದೇವರಾಜ್ ನೀಲಪ್ಪ ಐಟಿ ಅವ್ರ, ಮತ್ ನಮ್ಮ ಹಾಸ್ಟೆಲ್ಗೆ ಅತ್ಯಂತ ಹಿರಿಯ ವಯಸ್ಸಿನ ಮುಗ್ಧ ಜೀವಿ ಅಂದ್ರೆ ವಿನಾಯಕ್ ಪುಸ್ಗೂರ್ ಅವರು ಇಲ್ಲಿದ್ದಾರೆ. ಏನಿಲ್ಲ, ಈಗ ಹೋಗಿ ನಾನು 2.5 kg ಚಿಕನ್ ಕಡಿಸ್ತೇನೆ ಫ್ರೆಶ್ ಆಗಿ, ಆಮೇಲೆ ಮೂವ್ ಆಗೋಣ. A few moments later. ಅಷ್ಟೇ.